ಮಾನ್ಯ ಗ್ರಾಮೀಣಾಭಿವೃದ್ಧಿ ಸಚಿವರಾದಂತಹ ಪ್ರಿಯಾಂಕ್ ಖರ್ಗೆ ಅವರ ಸ್ಟೇಟ್ಮೆಂಟ್ ಅನ್ನು ಗಮನಿಸ್ತಾ ಇದ್ದೀರಿ. ನಾನು ರಾಮ ಮಂದಿರಕ್ಕೆ ಹೋಗಲ್ಲ, ನನಗೆ ರಾಮನ ಬಗ್ಗೆ ಭಕ್ತಿ ಇಲ್ಲ. ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಖಂಡ ತುಂಡಾದ ರೀತಿಯಲ್ಲಿ ಕಡ್ಡಿ ಮುರಿದಂತೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸಿಎಂ ಒಂದು ವೇಳೆ ನೀವು ಹೋಗಲೇಬೇಕು ಅಂತ ಹೇಳಿದರೆ ಅಲ್ಲಿಯ ವಾಸ್ತುಶಿಲ್ಪವನ್ನು ನೋಡಲಿಕ್ಕೆ, ಮಂದಿರದ ವಿಶೇಷತೆಯನ್ನು ನೋಡಲಿಕ್ಕೆ ಹೋಗ್ತೀನಿ ಹೊರತು ರಾಮನ ಮೇಲಿನ ಭಕ್ತಿಯ ಮೇಲೆ ನಾನು ಹೋಗೋದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ಈ ರೀತಿಯ ಒಂದು ನಿಲುವಿಗೆ ಬರಬೇಕು ಕಾಂಗ್ರೆಸ್. ಅಡ್ಡಗೋಡೆ ಮೇಲೆ ದೀಪ ಇಡುವಂತಹ ಹೇಳಿಕೆಗಳನ್ನು, ಕೆಲಸವನ್ನು ಮಾಡಬಾರ್ದು ಅನ್ನೋದು ನಮ್ಮ ಅಭಿಪ್ರಾಯ. ಈಗ ಪಬ್ಲಿಕ್ಕಿಗೆ ಓಪನ್ ಇದೆ ಅಲ್ವಾ ಸರ್, ಎನಿಬಡಿ ಕ್ಯಾನ್ ಗೋ. ಉತ್ತರ ಪ್ರದೇಶ ಕಾಂಗ್ರೆಸ್ ಕಮಿಟಿದವ್ರು ಹೋಗ್ತಾ ಇಲ್ವಾ? ಯಾರಾದರೂ ಬರ್ದಿದ್ದೀವ ನಾವು ಹೋಗಬೇಡಿ ಅಂತ? ಈಗ ನಾನು ನಿಮ್ಗೆ ಒತ್ತಾಯಪೂರ್ವಕವಾಗಿ ನನ್ನ ಕುಲದೇವರಿಗೆ ಕರ್ಕೊಂಡು ಹೋಗೋಕ್ಕಾಗ್ತದೆ ಸರ್? ನಿಮಗೂ ಭಕ್ತಿ ಇರಬೇಕು, ನಿಮಗೂ ಆಸಕ್ತಿ ಇರಬೇಕು. ಇಂಟ್ರೆಸ್ಟ್ ಇದ್ದರೆ ಇಂಟ್ರೆಸ್ಟ್ ಇರೋರು ಹೋಗ್ತಾರೆ, ಇಂಟ್ರೆಸ್ಟ್ ಆಸ್ತಿಕರು ಹೋಗ್ತಾರೆ, ನಾಸ್ತಿಕರು ಹೋಗಲ್ಲ. ಸಂವಿಧಾನದಲ್ಲಿ ಆಸ್ತಿಕರಿಗೂ ಜಾಗ ಇದೆ, ನಾಸ್ತಿಕರಿಗೂ ಜಾಗ ಇದೆ. ನಮಗಿಲ್ಲ, ನಾವು ಆ ಕಡೆ ಇಲ್ವೇ ಇಲ್ಲಲ್ಲ. ನಾವು ದೇವಸ್ಥಾನಗಳಿಗೆ ಕಮ್ಮಿ ಹೋಗೋದು. ನೀವು ಕರೆದ್ರೆ, ನೀವು ಕರ್ಕೊಂಡು ಹೋದರೆ ಹೋಗ್ತೀನಿ ಅಷ್ಟೇ. ನಂದಾಗ ನಾನು ಯಾವ ದೇವಸ್ಥಾನಕ್ಕೂ ಹೋಗಲ್ಲ. ನೀವೇನಾದರೂ ಬಾರೋ ಪ್ರಿಯಾಂಕ್ ಹೋಗಿ ಬರೋಣ ಅಂದರೆ ಬರ್ತೀನಿ, ನನಗೇನಿಲ್ಲ. ಕಲೀಲಿಕ್ಕೆ ಬರ್ತೀನಿ. ನಿಮ್ಮ ಆಚರಣೆ ಹೇಗಿದೆ, ನಿಮ್ಮ ತತ್ವ ಹೇಗಿದೆ, ನಿಮ್ಮ ಕಲೆ ಹೇಗಿದೆ, ನಿಮ್ಮ ಸಂಸ್ಕೃತಿ ಹೇಗಿದೆ, ಅದು ನೋಡೋಕೆ 100% ಇದೆ. ನಾನು ಬನಾರಸ್ಸಿಗೂ ಹೋಗಿದ್ದೀನಿ, ವಾರಣಾಸಿಗೂ ಹೋಗಿದ್ದೀನಿ, ಬೋಧಗಯಾಗೂ ಹೋಗಿದ್ದೀನಿ, ಚರ್ಚಿಗೂ ಹೋಗಿದ್ದೀನಿ.